ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ಸಮಾಧಾನ ಉಂಟಾಗಲಿ ನಿಮಗೂ ನಿಮ್ಮ ಕುಟುಂಬದಲ್ಲಿ. ಯಾವಾಗಲೂ ಯೇಸು ಕ್ರಿಸ್ತನ ಸಮುದರವಾದ ಸಮಾಧಾನ ನಿಮ್ಮಲ್ಲಿ ನೆರವೇರಿಸಲಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನ ದೇವರು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ರೋಮಪುರದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಾಕ್ಯ ನಿಮಗಾಗಿ ಓದ್ತದೆ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೊಂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಆಮೀನ್. ನಾವು ದೇವರಲ್ಲಿ ನಂಬಿಕೆ ಮತ್ತು ಸಂತೋಷವನ್ನು ಅಭಿವೃದ್ಧಿಯಾಗಿ ಹೊಂದಿಕೊಳ್ಳಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯೋ ದೇವ ಮಕ್ಕಳೇ, ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ನೋಡುವುದಾದರೆ ನನಗೇನಾದರೂ ಸಿಗಲು ಹೋದರೆ ನಾವು ಅಯ್ಯೋ ನನಗೆ ಯಾಕೆ ಈ ಥರ ಸಿಗಲಿಲ್ಲ ಎಂಬುದಾಗಿ ನಾವು ಕೊರಗ್ತೇವೆ. ಆದರೆ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ನಿರೀಕ್ಷೆಯಿಂದ ದೇವರನ್ನು ನಂಬಿಕೆಯಿಂದ ನಾವು ಸಂತೋಷದಿಂದ ತೊಳ್ಕೊಳ್ಬೇಕಂತೆ. ಪವಿತ್ರಾತ್ಮನ ಮೂಲಕ ನಾವು ಸಂತೋಷ ಪಡಬೇಕು. ನಾವು ಗಲಿಬಿಲಿಯಲ್ಲಿ ಜೀವಿಸದೆ ನಾವು ಆತ್ಮಿಕವಾಗಿ ನಾವು ಜೀವಿಸಬೇಕು. ನಮ್ಮ ಜೀವನದಲ್ಲಿ ದೇವರನ್ನ ನಿರೀಕ್ಷೆಯಿಂದ ಸಂತೋಷದಿಂದ ಬೇಡಬೇಕು. ಪ್ರೀತಿಯ ದೇವ ಮಕ್ಕಳೇ, ಅದೇ ಥರ ರೋಮ್ ಪೌಲನು ಹೇಳ್ತಾ ಇದ್ದೇನೆ ಸಭೆಗಳಿಗೆ, ನೀವು ನಿರೀಕ್ಷೆಯು ದೇವರ ಮೂಲಕ ಸಂತೋಷವನ್ನು ಜೀವಿಸಿರಿ ಎಂಬುದಾಗಿ. ಈ ದಿನಮಾನಗಳಲ್ಲಿ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯ. ದೇವರಲ್ಲಿ ನಾವು ಸಂತೋಷ ಇಲ್ಲ, ಮನೆಯಲ್ಲಿ ಸಂತೋಷ ಇಲ್ಲ, ಏನಾದರೂ ಅಸಮಾಧಾನ ಬಂದರೆ ನಾವು ಸಂತೋಷನ ಬಿಟ್ಟು ಹೋಗ್ತೀವಿ. ಆದರೆ ದೇವ್ರು ಹೇಳ್ತಾನೆ, ನಾನು ನಿಮಗೆ ಸಂತೋಷ, ಒಂದು ನಂಬಿಕೆನ ಕೊಡ್ತಾ ಇದ್ದೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಅದೇ ಥರ ಗಲಾತ್ಯದ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ ಏನಂದ್ರೆ, ನೋಡಿ, ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆ ಎಂಬುವ ನಿರೀಕ್ಷೆ ಸಫಲವಾಗುವುದೇ ಒಂದು. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ದೇವರಲ್ಲಿ ಒಂದು ನಂಬಿಕೆಯಿಂದ ಜೀವಿಸಬೇಕು. ಮತ್ತೆ ಏನಂತಾರೆ, ನಂಬಿಕೆ ನೀತಿವಂತನಾಗಿ ನಾವು ಜೀವಿಸಕ್ಕೆ ಸಾಧ್ಯ. ದೇವರಲ್ಲಿ ನಾವು ನೀತಿವಂತರಾಗಿರ್ಬೇಕು. ಎಲ್ಲ ದೇವರೇ ನನಗೆ ಕೊಡು ಎಂಬುದಾಗಿ ನಾವು ಕೇಳ್ತೀವಿ, ಇಲ್ಲಂತಲ್ಲ. ಆದರೆ ದೇವ್ರು ನಮ್ಮನ್ನು ನಂಬಿಕೆಯಿಂದ ನೋಡುವಂಥ ದೇವರು ಮತ್ತು ನಮಗೆ ಸಂತೋಷನ ಕೊಡುವಂಥ ದೇವರು. ದೇವರಲ್ಲಿ ನಾವು ಇನ್ನೂ ಹೆಚ್ಚಾಗಿ ಒಂದು ನಂಬಿಕೆಯಿಂದ ನಾವು ಜೀವಿಸಬೇಕು. ಸಂತೋಷ ಬೇಕಾದರೆ ಈ ದಿನಗಳಲ್ಲಿ ಯಾರಿಗೂ ಸಂತೋಷ ಇಲ್ಲ. ಮನೆಯಲ್ಲಿ ಅಸಮಾಧಾನ, ಕಷ್ಟ, ವೇದನೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಹೇಗಪ್ಪ ನಾ ಸಂತೋಷವಾಗಿ ಜೀವಿಸಲಿ ಎಂಬುದಾಗಿ ದುಃಖ ಪಡ್ತಾ ಇದ್ದೀರಾ. ಆದರೆ ದೇವರಿಂದ ಹೇಳ್ತಾ ಇದ್ರೆ, ನಿರೀಕ್ಷೆಯ ಮೂಲನಾದ ದೇವರಲ್ಲಿ ನಾವು ಸಂತೋಷ ನಂಬಿಕೆಯಿಂದ ಜೀವಿಸ್ರಿ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ದೇವರಲ್ಲಿ ನಾವು ಜೀವಿಸಬೇಕು. ದೇವರು ನಮಗೆ ಸಂತೋಷ ಕೊಡುವಂಥ ದೇವರು, ನಮ್ಮನ್ನು ಬಿಡುಗಡೆ ಕೊಡುವಂಥ ದೇವರು, ನಮಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ್ರ ಮಕ್ಕಳೇ, ನಾವು ಯಾವುದಕ್ಕೂ ನಾವು ಕೊರತೆ ಪಡಬೇಡ್ದು. ನಾವು ಯಾವುದಕ್ಕೂ ಗಲಿಬಿಲಿ ಆಗ್ಬೋದು. ಸೈತ ನಮಗೆ ಶೋಧಿಸ್ತಾರೆ, ಆದರೆ ಜಯಿಸುವಂತಹ ದೇವರು ಬಲ ಕೊಡ್ತಾನೆ. ನಾವು ಸಂತೋಷದಿಂದ ದೇವ್ರ ಹತ್ರ ಬರಬೇಕು. ದೇವರೇ, ನೀನು ನನಗೆಲ್ಲವನ್ನು ಕೊಡುವಂಥ ದೇವರು, ನಾನು ನಿನ್ನನ್ನೇ ನಂಬಿಕೆಯಿಂದ ಜೀವಿಸ್ತೀನಪ್ಪ ಅಂತ ಹೇಳುವಾಗ ದೇವ್ರ ಸಂತೋಷವುಳ್ಳನಾಗಿದ್ದಾನೆ. ಮಗನೇ ನನ್ನ ಹತ್ತಿರ ಬಾ ಎಂಬುದಾಗಿ ದೇವ್ರು ಕೂಗ್ತಾ ಇದ್ದಾರೆ. ಆದರೆ ನಾವು ಆತನಿಗೆ ಸಮಯ ಕೊಡಬೇಕು. ಆತನ ಹತ್ತಿರ ನಾವು ಜೀವಿಸುವಾಗ ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಇನ್ನೊಂದಾಗಿ ಕೊನೆಯ ವಾಕ್ಯ ಹೇಳ್ತದೆ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ಪ್ರಿಯ ದೇವ ಮಕ್ಕಳೇ, ಅಲ್ಲಿ ಏನು ಹೇಳ್ತದಂದ್ರೆ, ನೋಡಿ, ನಾವಾದರೂ ಹಗಲಿನವರಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಸ್ಥಿರ ವಸ್ತ್ರವನ್ನು ಧರಿಸಿಕೊಳ್ತೇವೆ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ದೇವರಲ್ಲಿ ನಿರೀಕ್ಷೆ ಇಡುವಾಗ ನಮಗೆಲ್ಲ ವಸ್ತ್ರಗಳನ್ನ ಕೊಡುವಂಥ ದೇವರು, ನಮಗೆ ಯಾವುದೇ ಸೈತನ ಅಪಾಯಗಳು ಇಲ್ಲದೆ ಎಲ್ಲ ವಸ್ತ್ರಗಳನ್ನ ಕೊಡುವಂಥ ದೇವರಾಗಿದ್ದಾನೆ. ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸುವಂಥ ದೇವರು. ಈ ದಿನಗಳನ್ನು ನೋಡುವುದರೆ ಎಷ್ಟೋ ಭಯಂಕರವಾದಂಥ ರೀತಿಯಲ್ಲಿ ಜನರು ಸಾಯ್ತಾ ಇರ್ತಾರೆ. ಆದರೆ ನಮಗಾದರೂ ಆತನ ವಸ್ತ್ರಗಳಿಂದ ಮತ್ತು ನಿರೀಕ್ಷೆಯಿಂದ ನಮ್ಮನ್ನು ಒದಗಿಸಿ ಕಾಪಾಡುವಂಥ ದೇವರು. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು.
ನಾವು ಆತನಲ್ಲಿ ಸಂತೋಷವಾಗಿ ಜೀವಿಸಬೇಕು. ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನೀವು ಯಾವ ಥರ ಬಲಹೀನರಾಗ್ತಾ ಇದ್ದೀರಾ, ಯಾವ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷವಿಲ್ಲ, ದೇವರಲ್ಲಿ ನಂಬಿಕೆಯಿಂದ ಜೀವಿಸ್ರಿ. ದೇವರೇ ನಿನ್ನಲ್ಲಿ ನಂಬಿಕೆ ಇಡ್ತೀನಿ, ಇನ್ನೂ ಹೆಚ್ಚಾಗಿ ನೀನು ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಈ ತಿಂಗಳೆಲ್ಲ ದೇವ್ರು ನಿಮ್ಮ ಸಂತೋಷವಾಗಿ ಮಾರ್ಪಡಿಸ್ತಾರೆ. ಪ್ರೀತಿ ಉಳ್ಳ ದೇವ ಮಕ್ಕಳಿಗೆ ಯಾವುದಕ್ಕಾಗಿ ನೀವು ಭಯಪಡಬೇಡಿ. ದೇವ್ರು ನಿಮ್ಮನ್ನು ಜಯ ಕೊಡುವಂಥ ದೇವರು. ಈ ದಿನ ಒಂದು ಇದರಲ್ಲಿ ನೋಡಿದೆ, ಒಂದು ಕುಟುಂಬದಲ್ಲಿ ಬಹಳ ಅಪನಂಬಿಕೆಯಿಂದ ಜೀವಿಸ್ತಾ ಇದ್ರು. ಇಬ್ಬರು ಗಂಡ ಹೆಂಡತಿ ಏನು ಪ್ರೀತಿ ಇಲ್ಲದೆ ಜೀವಿಸ್ತಾ ಇದ್ರು. ಆದರೆ ಅವ್ರ ಮನೆ ಸ್ಥಿತಿ ಬಹಳ ಭಯಂಕರವಾದಂಥ ದುಃಖದಲ್ಲಿದ್ದರು ಆ ಸ್ತ್ರೀ. ಆದರೂ ಕೂಡ ದೇವರಲ್ಲಿ ನಂಬಿಕೆ ಬಿಡದೆ ತನ್ನ ಗಂಡನ ಜೀವಿತನ ಬದಲಾಯಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಆತ ಕುಡತನದಲ್ಲಿದ್ದಿರ್ಬೋದು, ಕೆಲಸಕ್ಕೆ ಕಾರ್ಯದಲ್ಲಿ ಯಾವುದಕ್ಕೆ ಹೋಗದೆ ತನ್ನ ಜೀವಿತನ ಹಾಳು ಮಾಡ್ಕೊಂಡಿದ್ದ. ಆದರೆ ಒಂದು ಸ್ತ್ರೀ ಒಂದು ದೇವರಲ್ಲಿ ನಂಬಿಕೆಯಿಂದ ಆ ಪ್ರಾರ್ಥನೆಯಿಂದ ಜಯ ಹೊಂದಿದ್ದಾಳೆ ಎಂಬುದಾಗಿ ನೋಡ್ತೇವೆ. ಆ ಕುಟುಂಬ ಇಂದು ಸಂತೋಷವಾಗಿ ಜೀವಿಸ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಕೂಡ ನಂಬಿಕೆಯಿಂದ ಜೀವಿಸಬೇಕು. ದೇವರು ನಮಗೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಒಂದು ಹೊಸ ನಿರೀಕ್ಷೆನ ಕೊಡುವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮ ಬಲದಲ್ಲಿ ತುಂಬಿಸಿ ನಡೆಸಲಿ ಎಂಬುದಾಗಿ ನಾವು ಹಾರೈಸ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬನು ಒಳ್ಳೆ ಆರೋಗ್ಯದಲ್ಲಿ ಆಶೀರ್ವದಿಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿ ಉಳ್ಳ ತಂದೆ ದೇವರೇ ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆ ಈ ಮಕ್ಕಳು ಯಾರು ವಿಡಿಯೋ ನೋಡ್ತಾರೋ ಅವ್ರನ್ನ ಆಶೀರ್ವದಿಸಿ ಕಾಪಾಡು ಅಪ್ಪ. ನಿನ್ನ ನಂಬಿಕೆಯಿಂದ ಅವರು ಸಂತೋಷವಾಗಿ ಜೀವಿಸುವಂತೆ ನಿನ್ನ ವಾಕ್ಯ ಹೇಳುತ್ತದೆ. ಅದೇ ಥರ ಅವ್ರ ಕುಟುಂಬದಲ್ಲಿ ನಿನ್ನ ನಂಬಿಕೆಯಿಂದ ಜೀವಿಸುವಂತೆ ನಿನ್ನ ಆಶೀರ್ವದಿಸು. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇನೆ.